ಎಲ್ಲ ವೀಕ್ಷಕರು ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿನುತಾ ಕುಲಕರ್ಣಿ ಅಂತ. ನಾನು ಹುಬ್ಬಳ್ಳಿಯಲ್ಲಿ ಸಂತಾನಹೀನ ತಜ್ಞೆ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸುಮಾರು 10 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರುತ್ತದೆ. ಇನ್ನು ಸಂತಾನಹೀನತೆ ಅಂದ್ರೆ ಏನು? ಮದುವೆಯಾಗಿ 1 ವರ್ಷ ಟ್ರೈ ಮಾಡಿದ ಮೇಲೇನು ಮಕ್ಕಳಾಗ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಸಂತಾನಹೀನತೆ ಅಂತ ಹೇಳ್ತೀವಿ. ಇದು ಪುರುಷರಲ್ಲೂ ಮತ್ತು ಸ್ತ್ರೀಯರಲ್ಲೂ ಸಮಾನವಾಗಿ ಕಾಣುತ್ತದೆ. 40% ದೋಷ ಹೆಂಗಸರಲ್ಲಿದ್ರೆ 40% ದೋಷ ಗಂಡಸರಲ್ಲಿರುತ್ತೆ. 20%ಕ್ಕೆ ಕಾರಣ ಸಿಗೋದಿಲ್ಲ. ಇದನ್ನ ಕಾರಣ ಸಿಗದೇ ಇರೋ ತರ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇನ್ನು ಇನ್ಫರ್ಟಿಲಿಟಿಯಲ್ಲಿ ಕಾರಣಗಳೇನು? ಇನ್ಫರ್ಟಿಲಿಟಿ ಪುರುಷರಲ್ಲಿ ಅವರು ವೀರ್ಯಾಣುಗಳ ಕೊರತೆ ಇರಬಹುದು, ಅಥವಾ ಕೌಂಟ್ 0 ಇರಬಹುದು, ಕೌಂಟ್ ಕಡಿಮೆ ಇರಬಹುದು, ಅಥವಾ ಅವರಿಗೆ ಸಂಬಂಧ ಇಡೋಕ್ ತೊಂದರೆ ಆಗ್ತಾ ಇದೆ. ಈ ಕಾರಣಗಳಿಂದ ಅವರಿಗೆ ಮಕ್ಕಳಾಗ್ಲಿಕ್ಕಿಲ್ಲ. ಸ್ತ್ರೀಯರಲ್ಲಿ ಮದುವೆ ಆಗಿ ಹಲವಾರು ವರ್ಷ ಆಗಿದೆ, ಸುಮಾರು ಸೈಕಲ್ ಟ್ರೀಟ್ಮೆಂಟ್ ಮಾಡಿದೀವಿ, ಮೆಡಿಸಿನ್ಸ್ ತಗೊಂಡಿದ್ದೀವಿ, 1 ತಿಂಗಳು ಬಿಟ್ಟಿಲ್ಲ, ಮತ್ತು IUI ಚಿಕಿತ್ಸೆ ಆಗಿದೆ, ಕೆಲವೊಬ್ಬರಿಗೆ IVF ಚಿಕಿತ್ಸೆ ಕೂಡ ಆಗಿದೆ, ಅದು ಕೂಡ ಫಲ ಕೊಟ್ಟಿಲ್ಲ. ಇನ್ನು ಟ್ಯೂಬ್ ಟೆಸ್ಟ್ ಅಂತ ಮಾಡಿದ್ವಿ, ಗರ್ಭನಾಳಗಳಲ್ಲಿ ಬ್ಲಾಕೇಜ್ ಇದೆ ಅಂತ ಹೇಳಿದ್ದಾರೆ, ಅದಕ್ಕೆ ಮಕ್ಕಳಾಗೋದಿಲ್ಲ ಅಂದಿದ್ದಾರೆ. ಇನ್ನು TB ಚಿಕಿತ್ಸೆಯಿಂದ ಗರ್ಭಕೋಶದ ಪದರಲ್ಲಿ ವ್ಯತ್ಯಾಸ ಇದೆ, ಟ್ಯೂಬ್ ಬ್ಲಾಕ್ ಇದೆ, ಅದಕ್ಕೂ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇಂಥವರಿಗೆ ಸಂತಾನಹೀನತೆ ಕಾಡುತ್ತದೆ. ಇನ್ನು ಬೇರೆ ಕಾರಣಗಳೆಂದರೆ ಅವರಿಗೆ ಫೈಬ್ರಾಯ್ಡ್ ಗಡ್ಡೆಗಳು ಇರುವುದರಿಂದ ಮಕ್ಕಳಾಗೋದಕ್ಕೆ ತೊಂದರೆ ಆಗ್ತಿರಬಹುದು, ಅಥವಾ ಎಂಡೋಮೆಟ್ರಿಯೋಸಿಸ್ ಸಮಸ್ಯೆ ಅಂತ ಹೇಳ್ತೀವಿ. ಸ್ತ್ರೀಯರಲ್ಲಿ ಅತಿಯಾದ ರಕ್ತಸ್ರಾವ ಆಗುವುದರಿಂದ ಮಕ್ಕಳಾಗೋ ಪ್ರಾಬ್ಲಮ್ಗಳು ಇರುತ್ತದೆ. ಇವರುಗಳೆಲ್ಲ ಇವ್ಯಾಲ್ಯೂಯೇಷನ್ ಮಾಡಿದ್ರೆ, ಪರೀಕ್ಷೆಗಳನ್ನ ಮಾಡಿದ್ರೆ ಮಕ್ಕಳಾಗುವ ಸಾಧ್ಯತೆಗಳು ಇರುತ್ತದೆ. ಇನ್ನು ಪುರುಷರನ್ನು ಸ್ತ್ರೀಯರನ್ನು ಇಬ್ಬರನ್ನು ಸಮಾನವಾಗಿ ಪರೀಕ್ಷೆ ಮಾಡಬೇಕಾಗುತ್ತೆ. ಪುರುಷರಲ್ಲಿ ಸಿಮೆನ್ ಅನಾಲಿಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಅವರು ವೀರ್ಯಾಣುಗಳು ಚೆಕಪ್ ಮಾಡ್ತೀವಿ. ಇದರಲ್ಲಿ ಅದರ ಮೌಲ್ಯ ಎಷ್ಟಿದೆ, ಅದರ ರೂಪ ಎಷ್ಟಿದೆ, ಇನ್ನು ಅದರ ಚಲನೆ ಕೌಂಟ್ ಎಷ್ಟಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದ್ರೆ ಸುಮಾರು ಹಂತಕ್ಕೆ ಈ ಟ್ರೀಟ್ಮೆಂಟ್ ಅನ್ನ ಸುಲಭವಾಗಿ ಮುಗಿಸಬಹುದು. ಸ್ತ್ರೀಯರಲ್ಲಿ ಅವ್ರದೇ ಆದ ಕಾರಣಗಳು, ನಾನು ಮುಂಚೆ ಹೇಳಿರೋ ಕಾರಣಗಳ ಪ್ರಕಾರ ಆ ಕಾರಣಗಳನ್ನು ಟ್ರೀಟ್ ಮಾಡಿ ಮಕ್ಕಳಾಗೋ ತರ ಚಿಕಿತ್ಸೆ ಮಾಡಬಹುದು. ಇದಕ್ಕೆ ದಂಪತಿಗಳು ಜೊತೆಗೆ ಬರಬೇಕು. ಪ್ರೀವಿಯಸ್ ರಿಪೋರ್ಟ್ಸ್ಗಳು ಏನಿರುತ್ತೆ, ಅವು ಟ್ರೀಟ್ಮೆಂಟ್ ಮಾಡಿರೋ ರಿಪೋರ್ಟ್ಸ್ ಅಥವಾ ಟೆಸ್ಟ್ ಮಾಡಿರೋ ರಿಪೋರ್ಟ್ಸ್ಗಳನ್ನ ತೆಗೆದುಕೊಂಡು ಬಂದ್ರೆ ವೈದ್ಯರಿಗೆ ಮುಂದಿನ ಚಿಕಿತ್ಸೆ ಹೆಂಗ್ ಮಾಡಬೇಕು ಅಂತ ಹೆಲ್ಪ್ ಆಗುತ್ತದೆ. ಇನ್ನು ಟ್ರೀಟ್ಮೆಂಟ್ಗಳು ಬಂದ್ಬಿಟ್ಟು ಬರೀ IVF ಅಂತ ಇರೋದಿಲ್ಲ, ಸುಮಾರು ಸಿಂಪಲ್ ಟ್ರೀಟ್ಮೆಂಟ್ಗಳು ಇದಾವೆ. ಅಂದ್ರೆ ಮಾತ್ರೆಗಳನ್ನ ಕೊಟ್ಟು ರೆಗ್ಯುಲರ್ ಆಗಿ ಸ್ಕ್ಯಾನಿಂಗ್ ಮಾಡಿ ಮೊಟ್ಟೆ ಯಾವಾಗ ಬೆಳೀತಾ ಇದೆ, ಮೊಟ್ಟೆ ಯಾವಾಗ ಒಡಿತಾ ಇದೆ, ಯಾವಾಗ ಗಂಡ ಹೆಂಡತಿ ಸಂಬಂಧ ಇಟ್ಕೋಬೇಕು, ಇದಕ್ಕೆ ಟೈಮ್ಡ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ಇದರಿಂದನೂ 40ರಿಂದ 50% ಜನಕ್ಕೆ ಮಕ್ಕಳಾಗೋ ಸಾಧ್ಯತೆ ಇರುತ್ತದೆ. ಇದು ಫಲ ಕೊಡ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಚಿಕಿತ್ಸೆ IUI ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದ್ರೆ ಮೊಟ್ಟೆ ಬೆಳೆಯಲಿಕ್ಕೆ ಟ್ಯಾಬ್ಲೆಟ್ ಇಂಜೆಕ್ಷನ್ ಕೊಟ್ಟು ನೆಕ್ಸ್ಟ್ ಮೊಟ್ಟೆ ಬಿಡುಗಡೆ ಆಗುವ ಸಮಯವನ್ನು ಸರಿಯಾಗಿ ಹೊಂದಿಸಿಕೊಂಡು ಆ ಸಮಯದಲ್ಲಿ ಅವರ ಗಂಡನ ಪುರುಷನ ವೀರ್ಯಾಣುಗಳನ್ನ ಅವರ ಗರ್ಭಕೋಶಕ್ಕೆ ಹಾಕ್ತಿವಿ. ಅದಕ್ಕೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಈ ಚಿಕಿತ್ಸೆಯಿಂದ ಕೂಡ ಒಂದು 20% ಚಾನ್ಸ್ ಪ್ರೆಗ್ನೆನ್ಸಿ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತದೆ. ಇನ್ನು ಇದು ಯಾವುದು ಫಲ ಕೊಡ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಬರೋದು IVF ಚಿಕಿತ್ಸೆ. IVF ಚಿಕಿತ್ಸೆ ಅಂದ್ರೆ ಏನು? ಇದರಲ್ಲಿ ಮೊಟ್ಟೆಗಳನ್ನು ಬೆಳೆಯೋದಕ್ಕೆ 10 ದಿನಗಳ ಇಂಜೆಕ್ಷನ್ಸ್ ಕೊಡ್ತೀವಿ. ಆ 10 ದಿನಗಳ ನಂತರ ಆ ಮೊಟ್ಟೆಗಳನ್ನ ಅವ್ರಿಗೆ ಅನಸ್ತೇಷಿಯಾ ಕೊಟ್ಟು ಮೊಟ್ಟೆಗಳನ್ನ ಹೊರಗೆ ತಕ್ಕೊಂಡು ಅವರು ಪುರುಷರ ವೀರ್ಯಾಣುಗಳಿಂದ ಭ್ರೂಣ ಮಾಡ್ತೀವಿ. ಆ ಭ್ರೂಣನ ಸ್ಟೋರ್ ಮಾಡಿಕೊಂಡು ಮತ್ತೆ ಆ ಸ್ತ್ರೀ ಗರ್ಭಕೋಶಕ್ಕೆ ಭ್ರೂಣನ ಹಾಕ್ತಿವಿ. ಇದು ಡೇ ಕೇರ್ ಪ್ರೊಸೀಜರ್ ಇರುತ್ತೆ, ತುಂಬಾ ಪೇನ್ ಕೂಡ ಆಗೋದಿಲ್ಲ, ಆ ತರ ಸೈಡ್ ಎಫೆಕ್ಟ್ಸ್ ಅಂತ ತುಂಬಾ ಏನೂ ಇರುವುದಿಲ್ಲ. ಎಲ್ಲರಿಗೂ IVF ಮಾಡಬೇಕಾ, IUIನೇ ಮಾಡಬೇಕು ಅನ್ನೋದನ್ನ ಡಾಕ್ಟರ್ ಅಥವಾ ವೈದ್ಯರು ಎಲ್ಲ ರಿಪೋರ್ಟ್ಸ್ಗಳನ್ನ ಚೆಕ್ ಮಾಡಿದ್ಮೇಲೆ ಏನ್ ತೊಂದರೆ ಇದೆ ಅಂತ ಒಂದು ನಿರ್ಣಯಕ್ಕೆ ಬಂದ್ಮೇಲೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ನ ಡಿಸೈಡ್ ಮಾಡಬಹುದು. ಈಗಿರೋ ಟ್ರೀಟ್ಮೆಂಟ್ ಚಿಕಿತ್ಸೆಯಿಂದ ಸುಮಾರು 70ರಿಂದ 80% ಪ್ರೆಗ್ನೆನ್ಸಿ ರೇಟ್ ಅಂತೂ ಇದೆ.